ನಾವು ಅಂತೀವಿ ನಮಗೆ ಏನ್ರಿ ಭಾಳ ಬಡವ್ರು ಏನೂ ಇಲ್ಲ. ನಾವು ಬಡವ್ರಂದ್ರೆ ನೋಡಿ ಒಂದು 50 ಲಕ್ಷ ಕೊಡ್ತೀವಿ, ಹಾರ್ಟ್ ಕೊಡ್ರಿ ಅಂದ್ರೆ ಯಾರು ಕೊಟ್ಟಾರ? ಏನೊಂದು 25 ಲಕ್ಷ ಕೊಡ್ತೀವಿ, ಕಿಡ್ನಿ ಕೊಡ್ರಿ ಅಂದ್ರೆ ಕೊಟ್ಟಾರ? ನಿಮಗೆ ಬ್ರೇನ್ ಕೊಡ್ರಿ ಅಂದ್ರೆ ಯಾರು ಕೊಟ್ಟಾರ? ಯಾರೂ ಕೊಡೋದಿಲ್ಲ. ಕೋಟಿ ಕೋಟಿ ಬೆಲೆ ಬಾಳುವ ಅಂಗಾಂಗಗಳೇ ನಿನ್ನ ದೇಹದೊಳಗದ. ನೀವು ನೋಡ್ರಿ, ಒಂದು ಮೊಬೈಲ್ ತೊಗೊಂತೀರಿ. ಮೊಬೈಲ್ ತೊಗೊಂಡ್ರೆ ಪ್ಯಾಕ್ನೊಳಗೆ ಒಂದು ಪೇಪರ್ ಇರ್ತೈತಿ, ಏನಂದ್ರೆ ಹೌ ಟು ಯೂಸ್ ಇಟ್, ಅಂದರೆ ಈ ಮೊಬೈಲನ್ನು ಹೇಗೆ ಬಳಕೆ ಮಾಡಬೇಕು ಅಂತ ಇರ್ತೈತಿ. ನೀವೊಂದು ಕಂಪ್ಯೂಟರ್ ತೊಗೊಳ್ರಿ, ಕಂಪ್ಯೂಟರ್ನೊಳಗೆ ಒಂದು ಪೇಪರ್ ಬರ್ತೈತೆ ಆ ಪ್ಯಾಕ್ನಾಗ, ಹೌ ಟು ಯೂಸ್ ಇಟ್, ಅಂದರೆ ಈ ಬೆಲೆ ಬಾಳುವ ಕಂಪ್ಯೂಟರ್ ಹೆಂಗೆ ಬಳಸಬೇಕು ಅಂತ. ಆಶ್ಚರ್ಯ ಏನು ಅಂದ್ರೆ, ಒಂದು ಸಣ್ಣ ಕಂಪ್ಯೂಟರ್ ತೊಗೊಂಡ್ರೆ ಹೌ ಟು ಯೂಸ್ ಇಟ್ ಅಂತ ನೋಡ್ತೀವಿ, ಒಂದು ಸಣ್ಣ ಮೊಬೈಲ್ ತೊಗೊಂಡ್ರೆ ಹೌ ಟು ಯೂಸ್ ಇಟ್ ಅಂತ ನೋಡ್ತೀವಿ. ದೇವರು ಕೊಟ್ಟ ಬೆಲೆ ಬಾಳುವ ದೇಹವನ್ನು ನಾವು ಎಂದೂ ಹೌ ಟು ಯೂಸ್ ಇಟ್ ಅಂತ ನೋಡಿಲ್ಲಲ್ಲ. ಇದು ಮನುಷ್ಯನ ದುರ್ದೈವ. ಇದನ್ನು ಹ್ಯಾಂಗೆ ಬಳಸಬೇಕು ಅಂತ ನೋಡಬೇಕಾಗಿತ್ತಷ್ಟೇ ಮನುಷ್ಯ. ಮತ್ತವ ಸುಖವಾಗಿರಬೇಕಲ್ಲ. ಅವನ ದೇಹ, ಮನಸ್ಸು, ಇಂದ್ರಿಯ, ಭಾವ ಇವೆಲ್ಲ ಸಂತೋಷವಾಗಿದ್ದರೆ ಅವ ಸುಖವಾಗಿರ್ತಾನೆ. ನಮ್ಮ ಋಷಿಗಳು ಬಹಳ ಜ್ಞಾನಿಗಳವರೆಲ್ಲ. ಅವರೊಂದು ಸೂತ್ರವನ್ನು ಕಂಡು ಹಿಡಿದ್ರು, ಸುಖದ ಸೂತ್ರ ಕಂಡು ಹಿಡಿದ್ರು. ಮನುಷ್ಯ ಏನಿದ್ರೂ ಸುಖವಾಗಿರಬಲ್ಲ. ಎಲ್ಲದಕ್ಕೂ ಮೂಲ ಕಾರಣ ಅವನು ಆರೋಗ್ಯವಾಗಿರಬೇಕು. ಆರೋಗ್ಯವೇ ನಿಜವಾದ ಸುಖ. ಆರೋಗ್ಯ ಇದ್ದವ ಮಾತ್ರ ನಿಜವಾಗಿ ಸುಖವನ್ನು ಅನುಭವಿಸಬಲ್ಲ. ಮತ್ತು ಏನಾರ ಮಾಡಬೇಕ್ರಿ ಆರೋಗ್ಯ ಇರಬೇಕಾದ್ರೆ. ಅದಕ್ಕೆ ನಮ್ಮ ಹಿರಿಯರು ಬಹಳ ಜ್ಞಾನಿಗಳವರು. ಅವರು ಒಂದು ಮೆಥಡ್ ಕಂಡು ಹಿಡಿದ್ರು. ನಾವೇನು ತಿಳ್ಕೊಂಡಿವಿ, ನಮಗೆ ಪ್ರಕೃತಿ ಕೆಟ್ಟ ಮೇಲೆ ಡಾಕ್ಟರ್ ಹತ್ರ ಹೋಗ್ತೀವಿ, ಹೌದಲ್ಲ? ನಮ್ಮ ಪ್ರಕೃತಿ ಕೆಟ್ಟ ಮೇಲೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಅವರು ಒಂದು ಸರಳ ಸೂತ್ರ ಕಂಡು ಹಿಡಿದ್ರು. ಏನು ಅಂದ್ರೆ, ಒಟ್ಟ ಡಾಕ್ಟರ್ ಹತ್ರ ಹೋಗಲಾರ್ದಂಗೆ ಹೆಂಗಿರ್ಬೇಕು, ಇದು ಸೂತ್ರ. ಇದು ಅವ್ರೇನಂತಾರ, ಆರೋಗ್ಯ ಕೆಟ್ಟ ಮೇಲೆ ಡಾಕ್ಟರ್ ಹತ್ರ ಹೋಗೋದು ಬಿಡಪ್ಪ, ಅದು ಏನಾರ ಆಗಲಿ ಎರಡನೇದ್ದು, ಆದ್ರೆ ಮೊದಲು ಈ ಆರೋಗ್ಯ ಕೆಡಿಸ್ಕೋಬಾರ್ದಂದ್ರೆ ಏನು ಮಾಡಬೇಕು? ಅದಕ್ಕೆ ಅವರೊಂದು ಸೂತ್ರ ಹೇಳಿದ್ರು, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಮನುಷ್ಯನೇ, ನಿನ್ನ ಜೀವನ ಯೋಗ ಆಗಬೇಕಾಗಿದ್ರೆ, ನೀನು ನಿರೋಗಿಯಾಗಿರಬೇಕಾದ್ರೆ, ನೀನು ಈ ಭೂಮಿಯ ಮೇಲೆ ಸುಖವಾಗಿ ಬದುಕಬೇಕಾದ್ರೆ 3 ವಿಷಯಗಳನ್ನು ತಿಳ್ಕೊ. ಏನು ತಿಳ್ಕೊಬೇಕು ಅಂದ್ರೆ, ಚಲೋದು ಊಟ ಮಾಡು, ಚೆನ್ನಾಗಿ ದುಡಿ, ಚೆನ್ನಾಗಿ ನಿದ್ರೆ ಮಾಡು, ನಿನಗೆ ರೋಗನ ಬರೋದಿಲ್ಲ. ಇವು 3 ಕೆಟ್ಟಿದ್ದಕ್ಕೆ ರೋಗ ಬಂದೈತಿ ನನಗೆ. ಯುಕ್ತ ಆಹಾರ, ಯುಕ್ತ ಕರ್ಮ, ಯುಕ್ತ ನಿದ್ರ. ಏನವ್ರು ನಿಮಗೆ ಹೋಗಿ ಗುಡ್ಡದ ಮೇಲೆ ಒಂಟಗಾಲ ಮೇಲೆ ನಿಂದ್ರಪ್ಪ ಅಂತ ಹೇಳಿಲ್ಲ. ನಿನ್ನ ಆರೋಗ್ಯ ಸರಿಯಾಗಿರಬೇಕು, ದೇಹದ ಆರೋಗ್ಯ ಸರಿ ಇರಬೇಕು, ಮನದ ಆರೋಗ್ಯ ಸರಿ ಇರಬೇಕು. ಅಂದ್ರೆ ಇವು 3 ಕೆಲಸ ಮಾಡನಿ ಅಷ್ಟೇ. ಯುಕ್ತ ಆಹಾರ, ಯುಕ್ತ ಕರ್ಮ, ಯುಕ್ತ ಸ್ವಪ್ನ. ಅಂದ್ರೆ ಯುಕ್ತವಾದ ಆಹಾರ ಸ್ವೀಕಾರ ಮಾಡಬೇಕು, ಯುಕ್ತವಾದ ಕರ್ಮಗಳನ್ನು ಮಾಡಬೇಕು, ಯುಕ್ತವಾದ ನಿದ್ರೆ ಮಾಡಬೇಕು. ಯುಕ್ತ ಅಂದ್ರೆ ಇದರ ಅರ್ಥ ಅತಿ ಮಾಡಬೇಡ ಅಂತ. ಅತಿ ತಿನ್ನಬೇಡ, ಅತಿ ಬಿಡಬೇಡ. ಅತಿ ಕೆಲಸ ಮಾಡಬೇಡ, ಕೆಲಸ ಮಾಡಲಾರ್ದಂಗೂ ಇಡಬೇಡ. ಅತಿ ನಿದ್ರೆ ಮಾಡಬೇಡ, ನಿದ್ರೆ ಮಾಡಲಾರ್ದಂಗೂ ಇರಬೇಡ. ಯುಕ್ತ ಆಹಾರ ಅಂದ್ರೆ ಏನು ಉಣಬೇಕು? ಯುಕ್ತವಾಗಿ ಉಣಬೇಕು. ಈಗ ನಿಮಗೊಂದು ಮಾವಿನ ಹಣ್ಣು ಕೊಡ್ತಾರೆ. ಮಾವಿನ ಹಣ್ಣು ಕೊಟ್ಟಾರ ಬಾ ಅಂತ ಕೂಡಲೇ ಗಪ ಗಪ ಹಂಗ ತಿಂತೀರಿ ನೀವು. ಶಾಣೆತನ ಮಾಡ್ತೀರಿ. ಏನು ಮಾಡ್ತೀರಿ? ಸೊಟ್ಟಿ ತೆಗಿತೀರಿ, ಗೊಟ್ಟ ತೆಗಿತೀರಿ, ರಸ ಅಷ್ಟ ಸ್ವೀಕಾರ ಮಾಡ್ತೀರಲ್ಲ, ಇದು ಯುಕ್ತ ಆಹಾರ ಅಂತ ಕರೀತಾರೆ. ಇದು ಅಂದ್ರೆ ಏನು ತಗೊಂತೀವಲ್ಲ ಒಳಗ, ಯಾವುದು ಕೆಟ್ಟದ್ದು ಅಹಿತವಾದದ್ದು ಅದನ್ನು ಬಿಟ್ಟು ಚಲೋದು ಸ್ವೀಕಾರ ಮಾಡೋದಕ್ಕೆ ಯುಕ್ತ ಅಂತ ಕರೀತಾರೆ. ಇದು ಅದಕ್ಕೆ ಮೊದಲನೇದ್ದೇನು ಹೇಳಿದ್ರು ಅಂದ್ರೆ, ಯುಕ್ತ ಆಹಾರ. ಮೊದಲು ಯುಕ್ತ ಆಹಾರ ತಗೋ ನೀನು. ಯುಕ್ತ ಆಹಾರ ಅಂದ್ರೆ ಚಲೋ ಆಹಾರ ಉಣಬೇಕು. ಯಾಕೆ ಹಿರಿಯರು ಆಹಾರದ ಮೇಲೆ ಅಷ್ಟು ಮಹತ್ವ ಕೊಟ್ಟರು ಅಂದ್ರೆ, ನೀವು ನೋಡ್ರಿ, ಈ ನಮ್ಮ ದೇಹ ಐತಲ್ಲ, ನಮಗೆ ಕಣ್ಣಿಗೆ ಕಾಣುವುದು ಒಂದೇ ದೇಹ ಇಲ್ಲ. ಇದ್ರೊಳಗೆ 5 ದೇಹಗಳದಾವ. ನಮಗೇನು ಕಾಣಿಸ್ತೈತಿ ಅಂದ್ರೆ ಒಂದೇ ದೇಹ ಕಣ್ಣಂಗೆ ಕಾಣತೈತಿ. ಈ ಕಣ್ಣಿಗೆ ಕಾಣುವ ತನು ಇದಕ್ಕೆ ಅನ್ನಮಯ ಶರೀರ ಅಂತ ಕರೀತಾರೆ.
ಅನ್ನಮಯ ಶರೀರ ಅಂದ್ರೆ ಯಾವುದು ಅನ್ನ ಉಂಡು ಬದುಕೈತಿ, ಅನ್ನಕ್ಕಾಗಿ ಬಡದಾಡೈತಿ, ಅದು ಅನ್ನಮಯ ಶರೀರ. ಈ ಕಾಣುವ ದೇಹ ಇದು ಅನ್ನಮಯ ಶರೀರ. ಇದರೊಳಗೆ ಇನ್ನೊಂದು ಶರೀರ ಐತಿ, ಪ್ರಾಣಮಯ ಶರೀರ. ಅದು ಪ್ರಾಣಕ್ಕೆ ಪ್ರಾಣ. ಈಗೇನು ನೀವು ಗಾಳಿ ತಗೊಂತೀರಲ್ಲ, ಎಲ್ಲ ಉಸಿರಾಡಿಸ್ತಿರಲ್ಲ, ಪಂಚ ಪ್ರಾಣಗಳದ ಒಳಗೆ, ಅದಕ್ಕೆ ಯಾವ್ದು ಆಧಾರ ಆಗೈತಲ್ಲ, ಅದು ಪ್ರಾಣಮಯ. ಪ್ರಾಣಸ್ಯ ಪ್ರಾಣ, ಅದು ಪ್ರಾಣಮಯ ಶರೀರ. ಅದರೊಳಗೊಂದು ಮನೋಮಯ ಶರೀರ, ಇಚ್ಛಾ ಸಂಕಲ್ಪ ಮಾಡ್ತೈತಲ್ಲ, ಅದು ಮನೋಮಯ ಶರೀರ. ಅದರೊಳಗೊಂದು ಶರೀರ ಐತಿ ವಿಜ್ಞಾನಮಯ ಶರೀರ, ಅಂದ್ರೆ ಇದು ಸರಿ ತಪ್ಪು ಅನ್ನುವ ನಿಶ್ಚಯ ಮಾಡ್ತೈತಲ್ಲ, ಅದು ವಿಜ್ಞಾನಮಯ ಶರೀರ. ಅದರೊಳಗೊಂದು ಆನಂದಮಯ ಶರೀರ ಐತಿ. ಇದು ಎಲ್ಲವೂ ಬೇಡಪ್ಪ, ನಾನು ಸುಖವಾಗಿರಬೇಕು, ನಾನು ಸುಖರೂಪ ಅದೇನಂತೀನಲ್ಲ, ಅದು ಆನಂದಮಯ ಶರೀರ. ಇದು ನೋಡುವ ಕಣ್ಣಿಗೆ ಒಂದೇ ಕಾಣುವ ಶರೀರ ಅಲ್ಲ, ಇದರೊಳಗೆ ಇನ್ನೂ 5 ಶರೀರಗಳದವ. ಅದಕ್ಕೆ ಶರಣರು ದೊಡ್ಡವರು, ಈ ದೇಶದ ಋಷಿಗಳು ಅನ್ನಕ್ಕಷ್ಟು ಯಾಕೆ ಮಹತ್ವ ಕೊಟ್ಟರು ಅಂದ್ರೆ, ಅನ್ನಾತ್ ಭವಂತಿ ಭೂತಾನಿ ಆಹಾರ ಶುದ್ಧವು ಸತ್ವ ಶುದ್ಧಿ. ಯಾಕಷ್ಟು ಅನ್ನಕ್ಕೆ ಮಹತ್ವ ಕೊಟ್ಟರು ಅಂದ್ರೆ, ನೀವು ಉಣ್ಣುವ ಅನ್ನ ಕೆಟ್ಟಿತ್ತು ಅಂದ್ರೆ ನಿನ್ನ ದೇಹ ಕೆಡ್ತೈತಿ, ಮನಸ್ಸು ಕೆಡ್ತೈತಿ, ಬುದ್ಧಿ ಕೆಡ್ತೈತಿ, ಬದುಕ ಕೆಡ್ತೈತಿ. ಅದಕ್ಕೆ ನಿನ್ನ ಬದುಕ ಕೆಡಬಾರ್ದಂದ್ರೆ ಮೊದಲು ನೀವು ಉಣ್ಣುವ ಅನ್ನ ಶುದ್ಧವಾಗಿರಲಿ ಅಂತ ಅವ್ರು ಹೇಳ್ತಾರೆ. ಆಹಾರ ಶುದ್ಧವು ಸತ್ವ ಶುದ್ಧಿ. ಅನ್ನ ಕೆಟ್ಟಿತು, ಬದುಕ ಕೆಡ್ತೈತಿ. ನೀ ಸುಖವಾಗಿರ್ಬೇಕಾದ್ರೆ ಮೊದಲು ಏನು ಉಣಬೇಕು, ಹೆಂಗೆ ಉಣಬೇಕು ಗೊತ್ತಿರಬೇಕು. ಹಿತವಾಗಿ ಉಣಬೇಕು, ಮಿತವಾಗಿ ಉಣಬೇಕು. ಒಂದು ಯುರೋಪ್ ದೇಶದಲ್ಲಿ ಒಂದು ಚಲೋ ಗಾದಿ ಇದೆ. ಇಫ್ ಯು ಡೋಂಟ್ ಈಟ್ ಯುವರ್ ಫುಡ್ ಆಸ್ ಮೆಡಿಸಿನ್, ದೆನ್ ಯು ಹ್ಯಾವ್ ಟು ಈಟ್ ಯುವರ್ ಮೆಡಿಸಿನ್ಸ್ ಆಸ್ ಫುಡ್. ನೀ ಅಕಸ್ಮಾತ್ ಈಗ ನೀನು ಉಣ್ಣುವ ಅನ್ನ ಔಷಧದಂಗೆ ಉಣ್ಬೇಕಂತ, ನೀ ಔಷಧದಂಗೆ ಈಗ ಉಂಡಿಲ್ಲ, ಮುಂದೆ ನೀ ಔಷಧ ಅನ್ನ ಉಂಡಂಗೆ ಉಣ್ಬೇಕಾಗತ್ತಂತ. ನೀ ಉಣ್ಣುವ ಅನ್ನ ಎಷ್ಟಿರ್ಬೇಕಂದ್ರೆ ಔಷಧ ತೊಗೊಂಡಂಗೆ ಇರ್ಬೇಕು. ಏನು ಕಮ್ಮಗೆ ಕೊಟ್ಟಾನ ದೇವ್ರಂತ ಈಗ ಹೊಡೆದು ಮುಂದೆ ಒಟ್ಟ 25 ಗುಳಿಗೆ ಬೆಳಿಗ್ಗೆ, 25 ಗುಳಿಗೆ ಮಧ್ಯಾಹ್ನ, 45 ಗುಳಿಗೆ ರಾತ್ರಿ. ಊಟ ಹೊಟ್ಟಿ ಜಾಗ ಎಲ್ಲೈತದ. ನೀ ಉಣ್ಣುವ ಅನ್ನ ಔಷಧ ತೊಗೊಳ್ಳಂಗೆ ಈಗ ತೊಗೊಳ್ಳಿಲ್ಲ, ಮುಂದೆ ಔಷಧ ಸಾಕು ಬಿಡ್ರಿ, ಹೊಟ್ಟೆ ತುಂಬೈತಿ. ಇದ್ರ ಮೇಲೆ ಎಲ್ಲಿ ಟಿಫಿನ್ ಹೋಗ್ತೈತಿ. ಬೆಳಿಗ್ಗೆ 25, ಮಧ್ಯಾಹ್ನ 25, ರಾತ್ರಿ 25 ಗುಳಿಗೆ ತೊಗೊಂಡ್ರ ನೀವು ಉಣ್ಣೋದೇನು, ನಾವು ಹೊಟ್ಟೆಗೆ ಹಿಡಿತೈತಿ ಅನ್ನೋದ್ರಾಗ. ಅದಕ್ಕೆ ಮನುಷ್ಯ ಗೊತ್ತಿರಬೇಕು, ಏನು ಉಣಬೇಕು, ಎಷ್ಟು ಉಣಬೇಕು, ಯಾವಾಗ ಉಣಬೇಕು. ಅದು ಮಿತವಾಗಿರ್ಬೇಕು, ಹಿತವಾಗಿರ್ಬೇಕಷ್ಟೆ. ಏನು ಫ್ರೀ ಸಿಕ್ಕೈತೆ ಅಂತ ಹಂಗೆ ಹೊಡಿಯೋದಲ್ಲ, ಪಥ್ಯಾಹಾರ ಇರಬೇಕು. ಒಬ್ಬ ಡಾಕ್ಟರ್ ಹತ್ರ ಹೋದ್ನಂತ, ಭಾಳ ಹೊಟ್ಟಿ ಗ್ಯಾಸ್ ಹಿಡ್ದೈತೆ ಸರ್, ಏನು ಮಾಡ್ಬೇಕು? ಅವಾಗ ಡಾಕ್ಟರ್ ಹೇಳ್ದ, ನೋಡಪ್ಪ ಪಥ್ಯಾಹಾರ ತಗೋಬೇಕು. ಪಥ್ಯಾಹಾರ ಮೆತ್ತಂದು ರೊಟ್ಟಿ, ಒಂದು ರೊಟ್ಟಿ 1.5 ರೊಟ್ಟಿ ಮೆತ್ತಂದು, ಸ್ವಲ್ಪ ಸಜ್ಜಕ, ಸ್ವಲ್ಪ ಮೆತ್ತನನ್ನ ತಿಳಿ ಸಾರು ಉಣ್ಣ ನೀನಂದು. ಅವ ಅಂದ, ಸರ್ ಇದು ಉಣ್ಣೋದಕ್ಕಿಂತ ಮೊದಲು ತೊಗೋಬೇಕ್ರಿ, ಏನು ಉಂಡ ಮ್ಯಾಲೆ ತೊಗೋಬೇಕ್ರಿ ಅಂದ. ಮತ್ತು ಇದೇನು ಇದು ಹೇಳಿದ್ದವರು, ಏನು ಊಟ ಹಂಗೆ ಸಿಕ್ಕೈತಂತ ಹೊಡಿಬಾರ್ದು ಮನುಷ್ಯ. ಏನು ಉಣಬೇಕು, ಎಷ್ಟು ಉಣಬೇಕು, ಯಾವಾಗ ಉಣಬೇಕಂತ ಗೊತ್ತಿರ್ಬೇಕು ಮನುಷ್ಯ. ಉಣ್ಣುವ ಅನ್ನ ಕೆಟ್ಟಿತು, ಆರೋಗ್ಯ ಕೆಡ್ತೈತಿ, ಗೊತ್ತಿರ್ಬೇಕಿದು. ನಾವು ಏನು ಮಾಡ್ತೀವಿ, ಸಿಕ್ತು ಫ್ರೀ ಅಂದ್ರೆ ಹೊಡೆದೈತೆ ಅಷ್ಟೆ. ಒಬ್ಬ ಒಂದು ಹೋಟೆಲ್ಗೆ ಹೋದ್ನಂತ, ಭಾರಿ ಹೊಟ್ಟೆ ಹಸ್ತಿತ್ತಂತ. ಹೋಟೆಲ್ ಮ್ಯಾಲೆ ಒಂದು ಬೋರ್ಡ್, ಹೊಟ್ಟಿನೂ ಹಸ್ತಿತ್ತು, ಒಂದು ಹೋಟೆಲ್ನಾಗ ಬೋರ್ಡ್ ಬರೆದಿದ್ರು. ಏನು ಬರೆದಿದ್ರು ಅಂದ್ರೆ, ಇವತ್ತು ಯಾರು ಎಟ್ಟರ ಉಣ್ಲಿ, ನಾವು ಅವ್ರ ಕಡೆಯಿಂದ ಏನೂ ತೊಳೋದಿಲ್ಲ, ಮುಂದೆ ಅವ್ರ ಅಪ್ಪನ ಕಡೆಯಿಂದ ಇಸ್ಕೊಂತೀವಿ. ಅಬ್ಬಾಬಾಬಾ, ಇಂಥ ಹೋಟೆಲೇ ಇರ್ಬೇಕು ನಮಗಂತ. ಒಳಗೆ ಹೋದ, 2 ತಿನ್ನಲ್ಲಿ 8 ದೋಸೆ ತಿಂದ, ಇಡ್ಲಿ ತಿಂದ, ಮತ್ತೇನೇನೈತೆ ತೊಗೊಂಬರ್ರಿ ಅನ್ನೋ ಎಲ್ಲ ತಿಂದು ಹೊರಗೆ ಬರಾಗ ಅವ ವೇಟರ್ ಇದ್ನಲ್ಲಿ ಬಿಲ್ ತಂದಿಟ್ಟು. ಅವಾಗ ಅವ ತಿಂದ ಒಂದು ಬಿಲ್ ಹಾಕಿದ್ದು ಅಂದ, ಸರ್ ಬಿಲ್ ಕೊಡ್ಬೇಕಾಗತ್ತೀರಿ ನೀವು, ಬೋರ್ಡೇನು ಹಾಕಿರಿ. ಈಗ ಯಾರು ಏನಾರ ತಿನ್ನಲಿ, ಎಷ್ಟರ ತಿನ್ನಲಿ ಫ್ರೀ, ಅವ್ರಿಗೇನೂ ತೊಗೊಳೋದಿಲ್ಲ. ಮುಂದೆ ಅವರ ಮಕ್ಕಳ ಕಡೆ ಇಸ್ಕೊಂತೀವಿ ಬಿಲ್ ಅಂತ ಬರ್ದೀವಿ. ಮತ್ತು ನಾವು ಉಂಡಿನಲ್ಲಿ ಈಗ ನನ್ನ ಮಗನ ಕಡೆಯಿಂದ ಇಸ್ಕೊಳ್ರಿ ಅಂದ. ಇಲ್ಲ ಸರ್, ನೀವು ಉಂಡಿದ್ದು ನಿಮ್ಮ ಮಕ್ಕಳ ಕಡೆಯಿಂದ ಇಸ್ಕೊಂತೀವಿ, ಹಿಂದೆ ನಿಮ್ಮ ಅಪ್ಪ ಉಂಡಿದ್ದೈತೆ ಅದು ಕೊಟ್ಟು ಹೊರಗೆ ಅಂದ್ರೆ, ನಿಮ್ಮ ಅಪ್ಪ ಉಂಡು ಹೋಗ್ಯಾನ, ನಿಮ್ಮಂಥವ್ರು ಭಾಳ ಮಂದಿ ಬರ್ತಾರೆ, ಅದು ಕೊಟ್ಟು ಹೋಗಿ. ನೀವು ಏನು ಫ್ರೀ ಸಿಗ್ತೈತಂತ ನೀವು ನೋಡ್ಬೇಕು. ಮದುವೆ ಮಾಡ್ತಿರ್ತಾರೆ, ಎಷ್ಟು ಮಜಾ ಮಾಡ್ತಿರ್ತಾರೆ. ಏ ತಮ್ಮ, ಇಲ್ಲಿ ಗೌಡ್ರಿಗೆ ಹೋಳಿಗೆ ತೊಗೊಂಬ ಅಂತ ಇರ್ತಾರೆ, ತಂದು ಕುಳಿ ಇಲ್ಲೊಂದು ಹಾಕು. ಏ ತಮ್ಮ, ತುಪ್ಪ ತೊಗೊಂಬ ಗೌಡ್ರಿಗೆ, ಇಲ್ಲೊಂದು ಸ್ವಲ್ಪ ಹಾಕು.
ಏನು ಉಣ್ಣಾಕ ಕುಂತಾನ ಮನುಷ್ಯ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳಿಲ್ಲ. ಮತ್ತು ನಾವು ಜಗಳ ಆಡ್ತೀವಿ ಅಂದ್ರೆ ಮಾತಾಡಕ್ಕೆ ಬಂದಿಲ್ಲ ಅಂತ ಅರ್ಥ. ನಮಗೆ ರೋಗ ಬಂದೈತಿ ಅಂದ್ರೆ ಊಟ ಮಾಡಕ್ಕೆ ಬಂದಿಲ್ಲ ಅಂತ ಅರ್ಥ. ಅದಕ್ಕೆ ನಾವು ಉಣ್ಣುವ ಅನ್ನ ಕೆಟ್ಟಿರಬಾರ್ದು. ಇದು ಬಹಳ ಮುಖ್ಯ. ಇದು ಯಾಕಂದ್ರೆ ಉಣ್ಣುವ ಅನ್ನ ಕೆಟ್ಟಿತು ಅಂದ್ರೆ ಬದುಕ ಕೆಡ್ತೈತಿ. ಆಹಾರದೊಳಗೆ ದೋಷ ಇರಬಾರ್ದು. ಆಹಾರದೊಳಗೆ ಏನು ದೋಷ ಇರಬಾರ್ದು. ಎಲ್ಲಿಂದ ದೋಷ ಶುರುವಾಗ್ತೈತಂದ್ರೆ, ಎಷ್ಟು ನೀತಿಕಾರರು ಈ ದೇಶದ ಋಷಿಗಳು ಬರೇ ಉಣ್ಣಾಗಲ್ಲ, ನೀ ಹ್ಯಾಂಗ ದುಡಿತಿ ಅನ್ನೋದ್ರ ಮೇಲೆ ನಿನ್ನ ಅನ್ನದ ದೋಷ ನಿಂತಿರ್ತೈತಂತ. ಅಕಸ್ಮಾತ್ ನಾ ಕಳು ಮಾಡಿ ಮೋಸ ಮಾಡಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಗಳಿಸಿ ಬಂದಿದ್ದು ನಾ ಉಂಡ್ರ ಆ ಗುಣ ನನ್ನ ಅನ್ನದಾಗ ಬರ್ತಾವ. ಇದು ಸಂಸ್ಕಾರ ದೋಷ, ಸಂಗ್ರಹ ದೋಷ. ಮತ್ತು ಅಡಿಗೆ ಮಾಡ್ತಿರ್ತಾರಲ್ಲ, ಮಾಡೋರು ಒದರಾಡ್ಕೋಂತ ಮಾಡ್ಕೋಂತ ಅಡಿಗೆ ಮಾಡಿದ್ರು ಅಂದ್ರೆ, ಈಗ ಮನ್ಯಾಗ ಗಂಡ್ಮಕ್ಳು ಬರೀ ಗಲ್ಲ ಬಾಯಿ ಮಾಡ್ತಾವೆ ನೋಡ್ರಿ ಅಂದ್ರೆ ಅವ್ರದ್ದು ತಪ್ಪಿರೋದಿಲ್ಲ. ನಾವು ಅಡಿಗೆ ಮಾಡಾಗೂ ಹಂಗೆ ಮಾಡಿರ್ತೀವಿ, ಆ ಗುಣ ಅವ್ರೊಳಗೆ ಹರಿದು ಬಂದಿರ್ತಾವ ಅಷ್ಟೆ. ಏನು ಅಡಿಗೆ ಒಳಗೆ ಮಾಡೋರ ಗುಣ, ಅದನ್ನ ಹೆಂಗೆ ಸಂಗ್ರಹ ಮಾಡಿರ್ತೀವಿ ಅದರ ಗುಣ. ಇಲ್ಲಿ ಅಥಣಿ ಅಂತ ಐತೆ, ಅಲ್ಲಿ ಮುರುಗೇಂದ್ರ ಶಿವಯೋಗಿಗಳಂತ ಒಬ್ಬ ಯತಿಗಳಾಗಿ ಹೋದ್ರು, ಬಹಳ ದೊಡ್ಡ ಜ್ಞಾನಿಗಳವರು. ಆ ಯತಿಗಳು ಒಂದು ಸಲ ಏನಾಗಿತ್ತು ಅಂದ್ರೆ, ಅವರ ಮಠದೊಳಗೆ ಒಬ್ಬರು ಭಕ್ತರು ಅವ್ರಿಗೆ ಏನು ಮಾಡ್ತಿದ್ರು ಅಂದ್ರೆ, ದಿವಸ ಬೆಳಿಗ್ಗೆ ಒಂದು ಚರ್ಗಿ ಆಕಳ ಹಾಲು ಅವ್ರ ಅಭಿಷೇಕಕ್ಕೆ ತಂದು ಕೊಡ್ತಿದ್ರು ಮತ್ತು ಅವ್ರಿಗೆ ಪ್ರಸಾದಕ್ಕೆ ತಂದು ಕೊಡ್ತಿದ್ರು. ಒಂದು ದಿವ್ಸ ಏನಾಯ್ತು ಅಂದ್ರೆ, ಪ್ರತಿನಿತ್ಯ ಬೆಳಿಗ್ಗೆ ಒಂದು ಲೋಟ ಹಾಲು, ಒಂದು ಚರಿಗೆ ಹಾಲು ತಂದು ಕೊಡೋರು ಅವ್ರಿಗೆ, ಆಕಳ ಹಾಲು. ಒಂದು ದಿವಸ ಅವ್ರ ಅಪ್ಪಗಳು ಏನು ಮಾಡಿದ್ರು ಅಂದ್ರೆ, ಹಾಲು ಅಭಿಷೇಕಕ್ಕೂ ಬಳಸಲಿಲ್ಲ, ಉಣ್ಣಕ್ಕೂ ಬಳಸಲಿಲ್ಲ, ಇದನ್ನು ತೆಗೆದಿಡ್ರಪ್ಪ ಅಂದ್ರು. ಅವ್ರು ತೆಗೆದಿಟ್ರು. ಅವತ್ತೇನಾಗಿತ್ತು ಅಂದ್ರೆ, ಒಬ್ಬರು ಭಕ್ತರು ಅಪ್ಪಗಳಿಗೆ ಬೆಟ್ಟಿಗೆ ಬಂದು ಪೂಜಾಕ್ಕೆ ಒಳಗೆ ಲಿಂಗ ಪೂಜಕ್ಕಂತ ಅವರು ಗುರುಗಳ ಹತ್ರ ಹೋದರು. ಹೋಗಾಗ ತಮ್ಮ ಕೋಟ್ ತೆಗೆದು ಬಂಗಾರ ಉಂಗುರ ಹಾಕ್ಕೊಂಡಿದ್ರೆ, ಬಂಗಾರ ಉಂಗುರ ಕೋಟ್ನೊಳಗಿಟ್ಟು ಸ್ನಾನ ಮಾಡಿಕೊಂಡು ಮಡಿಲೆ ಅಪ್ಪಗಳ ಹತ್ರ ಹೋದ್ರು. ಹೋಗಿ ಪೂಜಾ ಮುಗಿಸ್ಕೊಂಡು ಹೊರಗೆ ಬಂದು ಕೋಟ್ ಹಾಕೊಂತಾರೆ. ಕೋಟ್ ಇತ್ತು, ಕೋಟ್ನಾಗ ಬಂಗಾರದ ಉಂಗುರನೇ ಇರಲಿಲ್ಲ. ಅವಾಗ ಅವ್ರಿಗೆ ಭಕ್ತರಿಗೆ ಆಶ್ಚರ್ಯ ಅನಿಸಿ, ಅಲ್ಲ ಮಠದಾಗ ನಾ ಬಂಗಾರ ಉಂಗುರ ಕೋಟ್ನಾಗ ಹಾಕಿಟ್ಟಿದ್ದೆ, ಎಲ್ಲಿ ಹೋತಂತ ಅಪ್ಪಗಳ ಮುಂದೆ ಹೇಳಿದ್ರು. ಯಪ್ಪ, ನಾ ಹಿಂಗೆ ಬಂಗಾರ ಉಂಗುರ ಪೂಜಾಕ್ಕೆ ಒಳಗೆ ತರಬಾರ್ದು ಅಂತ ತಿಳ್ಕೊಂಡು ಕೋಟ್ನಾಗ ಹಾಕಿಟ್ಟಿದ್ದೆ, ಹೊಳ್ಳಿ ಬರೋದ್ರಾಗ ನಾ ಉಂಗುರನೇ ಇಲ್ಲ. ಅವಾಗ ಅಥಣಿ ಶಿವಯೋಗಿಗಳು ಹುಡುಗರಿಗೆ ಸೇವಾದ ಹುಡ್ರಿಗೆ ಕರೆದ್ರಂತ. ಅಲ್ಲ, ಮತ್ತು ಬೆಳಿಗ್ಗೆ ಪೂಜಾಕ್ಕೆ ಹಾಲು ತಂದಿದ್ರಲ್ಲ, ನಾವು ಉಣ್ಲಿಲ್ಲ, ಅಭಿಷೇಕನೂ ಮಾಡಲಿಲ್ಲ, ಇದು ಯಾರು ಉಂಡಾರ ಇದನ್ನು? ಯಪ್ಪ, ಇಂಥ ಉಂಡಾನ ಕರಿ ಇಲ್ಲ. ಅವನಿಗೆ ಕರೆಸಿದ್ರು. ಕರೆಸಿ ಕೇಳಿದ್ರಂತ ಗುರುಗಳು, ಅಲ್ಲ ಬಂಗಾರ ನೀನ ತೊಗೊಂಡಿ ಇಲ್ಲ ಉಂಗುರ? ಅವಾಗ ಆ ಹುಡುಗ ಒಪ್ಕೊಂಡಂತ, ಹೌದಪ್ಪ ನಾನಾ ತೊಗೊಂಡಿನಿ. ಅವ್ರಿಗೆ ಭಕ್ತರಿಗೆ ಆಶ್ಚರ್ಯ ಆಯ್ತು, ಯಪ್ಪ ನೀವೇನು ನೋಡಿಲ್ಲ, ಇದ ಹುಡುಗನ ಬಂಗಾರ ಉಂಗುರ ತೊಗೊಂಡನಂತ ಹೆಂಗೆ ಗೊತ್ತಾಗ್ತದೆ? ಅವಾಗ ಗುರುಗಳು ಹೇಳಿದ್ರಂತ, ನೋಡು, ಇವತ್ತಿನ ಹಾಲು ಪೂಜಾಕ್ಕೂ ಉಪಯೋಗ ಮಾಡಲಿಲ್ಲ, ಉಣ್ಣಾಕೂ ಉಪಯೋಗ ಮಾಡಲಿಲ್ಲ. ಯಾಕಂದ್ರೆ ನನಗೇನು ಹಾಲು ತಂದು ಕೊಡ್ತಿದ್ರಲ್ಲ ಉಣ್ಣಾಕ ಅಭಿಷೇಕಕ್ಕೆ, ನಿನ್ನೆ ರಾತ್ರಿ ಸಾಯಂಕಾಲ ಅವರು ಕಳುವಲೆ ಇನ್ನೊಬ್ರು ಹೊಲದಾಗ ಹುಲ್ಲು ಮೇಯ್ಸ್ಯಾರ, ಕಳುವಲೆ ಹುಲ್ಲು ತಿಂದ ಆಕಳು ಗುಣ ಹಾಲಿನಾಗ ಬಂದಾವ. ಈಗ ಉಂಡವನೊಳಗೆ ಅದು ಕಳುವು ಮಾಡಿ ಐತಿ ನೋಡು, ಕಳುವು ಮಾಡಿ ಹಾಲು ಕುಡ್ದಿದ್ದಕ್ಕೆ ಉಂಡವನೊಳಗೆ ಗುಣ ಬಂದಾವ. ಅದಕ್ಕೆ ಸಂಗ್ರಹ ದೋಷ. ನಾವು ಏನು ಉಣ್ತೀವಲ್ಲ ಅದು ಸಹಿತ ಸರಿಯಾಗಿರ್ಬೇಕು, ದುಡಿಯುವ ಮಾರ್ಗನೂ ಸರಿಯಾಗಿರ್ಬೇಕು ಅಂತ. ನಾವು ಹೆಂಗೆ ಗಳಿಸಿರ್ತೀವಿ ನಮ್ಮೊಳಗೆ, ನಮ್ಮ ಮಕ್ಕಳೊಳಗೆ ಆ ಗುಣ ಬರ್ತಾವ. ಅದಕ್ಕೆ ಸಂಗ್ರಹ ದೋಷ ಅಂತ. ಮತ್ತು ವಸ್ತು ಉಣ್ಣೋದು ಸರಿಯಾಗಿರ್ಬೇಕಷ್ಟ. ಏನು ಉಣಬೇಕು, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಕುಡಿಬಾರ್ದು